ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕಣ್ಣಿನ ರೆಪ್ಪೆಯನ್ನು ಕಪ್ಪಾಗಿ ಮತ್ತು ಉದ್ದವಾಗಿ ಬೆಳೆಸುವುದು ಹೇಗೆ. ನಮ್ಮ ಕಣ್ಣಿನ ಹುಬ್ಬಿನ ಕೂದಲು ದಪ್ಪವಾಗಬೇಕಾದ್ರೆ ಯಾವ ಮನೆಮದ್ದನ್ನು ಯೂಸ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಕಣ್ಣಿನ ರೆಪ್ಪೆಯ ಬಗ್ಗೆ ಮನೆಮದ್ದನ್ನು ಹೇಳಿಕೊಡ್ತೇನೆ. ಹೆಣ್ಣು ಮಕ್ಕಳ ಸೌಂದರ್ಯ ಹೆಚ್ಚಿಸುವುದರಲ್ಲಿ ಈ ಕಣ್ಣಿನ ರೆಪ್ಪೆ ಕೂಡ ಒಂದು. ಕೆಲವರಿಗೆ ಹುಟ್ಟುವಾಗಲೇ ದಪ್ಪ ಮತ್ತು ಕಪ್ಪಾದ ರೆಪ್ಪೆಗಳಿರುತ್ತವೆ, ಇನ್ನು ಕೆಲವರಿಗೆ ತೆಳುವಾದ ರೆಪ್ಪೆಗಳಿರುತ್ತವೆ. ಅಂಥವರಿಗಾಗಿ ಇವತ್ತು ನಾನು ಸಿಂಪಲ್ ಆಗಿರುವಂಥ ಒಂದು ಮನೆಮದ್ದನ್ನು ಹೇಳಿಕೊಡ್ತೇನೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದರಲ್ಲಿ ಕಣ್ಣಿನ ರೆಪ್ಪೆ ಕೂಡ ಒಂದು ಅಲ್ವಾ. ಅದಕ್ಕೋಸ್ಕರ ನಾವು ತುಂಬ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತೇವೆ, ಮಸ್ಕರಗಳನ್ನು ಹಾಕ್ತೇವೆ. ಇನ್ನು ಕೆಲವರು ಆರ್ಟಿಫಿಷಿಯಲ್ ರೆಪ್ಪೆಗಳನ್ನು ಕೂಡ ಹಾಕ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಮಸ್ಕರವನ್ನು ನಾವು ಅಪ್ಲೈ ಮಾಡೋದ್ರಿಂದ ಲ್ಯಾಶಸ್ ಡಾರ್ಕ್ ಆಗಿ ಕಾಣ್ತದೆ, ಹೌದು. ಆದರೆ ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ಗಳಿವೆ. ಕಣ್ಣಿನ ದೃಷ್ಟಿ ಕಡಿಮೆಯಾಗ್ತಾ ಬರ್ತದೆ. ಹೀಗೆ ತುಂಬ ಹಲವಾರು ಸೈಡ್ ಎಫೆಕ್ಟ್ಸ್ಗಳಿವೆ. ಇದನ್ನೆಲ್ಲ ನಾವು ಬರಿಗಿಟ್ಟು ಮನೆಮದ್ದನ್ನು ಯೂಸ್ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತದೆ. ಹಾಗೆಯೇ ಕೆಲವರು ಆರ್ಟಿಫಿಷಿಯಲ್ ಕಣ್ಣಿನ ರೆಪ್ಪೆಯನ್ನು ಹಾಕ್ತಾರೆ. ಇದನ್ನು ಹಾಕೋದ್ರಿಂದ ರೆಪ್ಪೆಗಳು ತುಂಬ ದಪ್ಪವಾಗಿ ಕಾಣಿಸ್ತದೆ, ಹೌದು. ಆದರೆ ಇದನ್ನು ಹಾಕಿ ತೆಗೆಯುವಾಗ ಅದರ ಗಮ್ಮಿನ ಸಹಾಯದಿಂದ ನಮ್ಮ ಕಣ್ಣಿನಲ್ಲಿರುವಂತಹ ರೆಪ್ಪೆಗಳು ಕೂಡ ಉದುರುವ ಸಾಧ್ಯತೆ ಇರ್ತದೆ. ಇಂತಹ ಸಮಸ್ಯೆಗಳಿಗೆ ಒಂದು ಉತ್ತಮವಾದ ಪರಿಹಾರವೆಂದರೆ ಮನೆಮದ್ದು. ಏನು ಮನೆಮದ್ದು ಅಂತ ಕೇಳಿದರೆ, ಆಲಿವ್ ಆಯಿಲ್ ಅಥವಾ ಹರಳೆಣ್ಣೆ ಇದನ್ನು ತೆಗೆದುಕೊಂಡು ಕಣ್ಣಿನ ರೆಪ್ಪೆಗೆ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು. ಹರಳೆಣ್ಣೆ ಕೂಡ ಆಗ್ಬೋದು ಅಥವಾ ತೆಂಗಿನೆಣ್ಣೆ ಕೂಡ ಆಗ್ಬೋದು. 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ರೆಪ್ಪೆಗಳನ್ನು ಸ್ಲೋಲಿ ಮಸಾಜ್ ಮಾಡಿ ತಿಕ್ಕಿ ಹಾಗೆ ಬಿಟ್ಟು ಕಣ್ಣು ಮುಚ್ಚಿ ಒಂದು 5 ಮಿನಿಟ್ಸ್ ಕುತ್ಕೊಳ್ಳಿ. ಆದಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ. ಇದನ್ನು ಮಾಡೋದ್ರಿಂದ ಕಣ್ಣಿನ ರೆಪ್ಪೆ ತುಂಬ ಉದ್ದವಾಗಿ ಕಪ್ಪಾಗಿ ಬೆಳೀತದೆ. ಯಾವ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಥ್ಯಾಂಕ್ ಯು. ಇಂತಹ ಸರಳ ಮನೆಮದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.